ಸ್ಕಂದ, ಕುಮಾರಸ್ವಾಮಿ, ಸುಬ್ರಹ್ಮಣ್ಯ, ಷಣ್ಮುಖ, ಕಾರ್ತಿಕೇಯ, ಮುರುಗನ್ ಇನ್ನು ಮುಂತಾದ ಹೆಸರುಗಳಿಂದ ಕರೆಯುವ ಸುಬ್ರಹ್ಮಣ್ಯ ಸ್ವಾಮಿಯು ಈ ಸ್ಥಳದಲ್ಲಿ ಕುಮಾರಸ್ವಾಮಿ ಎಂದು ಪ್ರಸಿದ್ಧಿಯಾಗಿ ಮಾತೃಭಕ್ತಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಯುದ್ಧದ ದೇವರು ಅಥವಾ ವೀರತ್ವಕ್ಕೆ ಸಾಕ್ಷಿ ಎನ್ನುತ್ತಾರೆ. ಈ ಕಾರ್ತಿಕೇಯನ ದೇವಸ್ಥಾನಗಳು ತಮಿಳುನಾಡಿನಲ್ಲಿ ಹೆಚ್ಚು ಕಂಡರೂ ಕರ್ನಾಟಕದ ಬಳ್ಳಾರಿಯ ಸಂಡೂರಿನಲ್ಲಿರುವ ಕುಮಾರಸ್ವಾಮಿಯ ದೇವಸ್ಥಾನವು ತುಂಬ ಪುರಾತನವಾದದ್ದು ಎಂದು ಹೇಳಬಹುದಾಗಿದೆ. ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ. ಒಮ್ಮೆ ಈಶ್ವರ ಮತ್ತು ದಕ್ಷ ಬ್ರಹ್ಮನ ಘರ್ಷಣೆಯಿಂದ ದಾಕ್ಷಾಯಿಣಿ ಅಗ್ನಿಗೆ ಆಹುತಿಯಾಗುತ್ತಾಳೆ. ಪತ್ನಿಯ ವಿರಹದಿಂದ ಮಹಾದೇವನು ಲೋಕವನ್ನೇ ಮರೆತು ತಪಸ್ಸಿಗೆ ಕುಳಿತು ಬಿಡ್ತಾನೆ. ಈ ಅಂಧಕಾರದ ಸಮಯವನ್ನೇ ಬಳಸಿಕೊಂಡು ತಾರಕಾಸುರ ಎಂಬ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಬ್ರಹ್ಮದೇವ ಪ್ರತ್ಯಕ್ಷರಾಗುತ್ತಾರೆ. ನನಗೆ ಅಮರತ್ವದ ವರ ಕೊಡು, ನೀನು ಅಮರತ್ವವನ್ನು ಕೋರುತ್ತೀಯಾ? ತಾರಕಾಸುರ ನನಗೆ ಅಮರತ್ವದ ವರ ಕೊಡು ಎಂದು ಕೇಳುತ್ತಾನೆ. ಅಮರತ್ವದ ವರ ನೀಡಲು ಸಾಧ್ಯವಿಲ್ಲ. ಆದರೆ ಬ್ರಹ್ಮ ಅಮರತ್ವದ ವರ ನೀಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಅಷ್ಟರಲ್ಲೇ ತಾರಕಾಸುರನ ಕುತಂತ್ರದ ಬುದ್ಧಿ ಕೆಲಸ ಮಾಡುತ್ತದೆ. ದಾಕ್ಷಾಯಿಣಿ ಬೆಂಕಿಗೆ ಆಹುತಿಯಾಗಿದ್ದಾಳೆ. ಅದನ್ನೇ ಉಪಯೋಗಿಸಿಕೊಂಡು ಒಂದು ವರ ಕೇಳಿಯೇ ಬಿಡೋಣ ಎಂದು ಯೋಚಿಸಿ, ಹರನು ತನ್ನ ನಿಜ ಸತಿಯನ್ನು ವರಿಸಿ ಅವರಿಂದ ಜನಿಸುವ ಮಗನಿಂದಲೇ ನನಗೆ ಮರಣವಾಗಬೇಕು. ಹರನು ತನ್ನ ನಿಜ ಸತಿಯನ್ನು ವರಿಸಿ ಅವರಿಂದ ಜನಿಸುವ ಮಗನಿಂದಲೇ ನನಗೆ ಮರಣವಾಗಬೇಕು ಎಂದು ವರ ಕೇಳುತ್ತಾನೆ. ಬ್ರಹ್ಮ ತಥಾಸ್ತು ಎಂದು ಮಾಯವಾಗುತ್ತಾನೆ. ಇವನಂದುಕೊಂಡಿದ್ದಾನೆ ದಾಕ್ಷಾಯಿಣಿ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದಾಳೆ, ಇನ್ನು ಶಿವನಿಗೆ ಆಕೆ ಸಿಗಲ್ಲ, ಹಾಗಾಗಿ ಮತ್ತೆ ಮಗ ಜನಿಸಲ್ಲ ಅಂತ. ಆದರೆ ಅವನಿಗೆ ಬುದ್ಧಿ ಕೊಟ್ಟ ಬ್ರಹ್ಮನಿಗೆ ಬುದ್ಧಿ ಇರಲ್ವಾ? ಸ್ನೇಹಿತರೆ, ಇಲ್ಲಿ ಸೃಷ್ಟಿಕರ್ತ ಬ್ರಹ್ಮನೇ ನಮ್ಮೆಲ್ಲರ ಕತೆ, ಚಿತ್ರಕಥೆ ಬರೆದು ಜೀವನವನ್ನು ನಿರ್ದೇಶನ ಮಾಡುವವನು. ಇಷ್ಟಕ್ಕೆ ತಾರಕಾಸುರನ ಅಹಂಕಾರ ಗಗನಕ್ಕೇರಿತು. ದಾಕ್ಷಾಯಿಣಿ ಇಲ್ಲ, ಇನ್ನು ಶಿವನಿಗೆ ಮಗನೇ ಆಗಲ್ಲ ಎಂದು ಭ್ರಮೆಯಲ್ಲಿ ಸ್ವರ್ಗಕ್ಕೆ ದಾಳಿ ನಡೆಸಿದ. ಮೊದಲು ದೇವೇಂದ್ರ ಇಂದ್ರನನ್ನು ಸೆರೆ ಹಿಡಿಯಲಾಯಿತು. ಸ್ವರ್ಗ ದೇವತೆಗಳ ಕೈತಪ್ಪಿ ಹೋಯಿತು. ದೇವತೆಗಳು ಅಸಹಾಯಕರಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾರೆ. ಕರುಣಾಮಯಿಯಾದ ಆದಿಶಕ್ತಿ ಪ್ರತ್ಯಕ್ಷವಾಗಿ ದಾಕ್ಷಾಯಿಣಿಯೇ ಪುನರ್ಜನ್ಮವಾಗಿ ಪಾರ್ವತಿಯಾಗಿ ಜನಿಸುವಳು ಎಂದು ಹೇಳುತ್ತಾಳೆ. ಪಾರ್ವತಿಯಾಗಿ ಜನ್ಮ ತಾಳಿ ಕಠಿಣ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಳ್ತಾಳೆ. ಅವರ ಸಂಯೋಗದಿಂದ ಜನಿಸಿದ ಮಹಾಬಾಲಕನೇ ಕುಮಾರಸ್ವಾಮಿ. ಕುಮಾರಸ್ವಾಮಿಯ ಬಾಲ್ಯ ಮುಗಿಯುತ್ತಲೇ ತಾರಕಾಸುರನನ್ನು ಎದುರಿಸಿ ಸಂಹಾರ ಮಾಡ್ತಾನೆ. ಸ್ವರ್ಗ ಮತ್ತೆ ದೇವತೆಗಳ ಪಾಲಾಗುತ್ತದೆ. ತಾಯಿ ಪಾರ್ವತಿ ದೇವಿಗೆ ಬಹಳ ಸಂತೋಷವಾಗುತ್ತದೆ. ನನ್ನ ಮಗ ಲೋಕರಕ್ಷಕ. ನಿನಗೆ ಮದುವೆಯ ಬಗ್ಗೆ ಹೇಳುತ್ತಿದ್ದೇನೆ. ಅದು ನಿನ್ನ ಧರ್ಮ ಮತ್ತು ಆಧ್ಯಾತ್ಮಿಕ ಮಾರ್ಗ. ಕಾಲ ಕಳೆದಂತೆ ಪಾರ್ವತಿ ದೇವಿ ಮಗನ ವಿವಾಹದ ವಿಚಾರ ಹೇಳುತ್ತಾಳೆ. ಈ ವಿಚಾರವಾಗಿ ಅವರಿಬ್ಬರ ಮಧ್ಯೆ ಬಹಳಷ್ಟು ಚರ್ಚೆ ನಡೆಯುತ್ತದೆ. ಅಮ್ಮ, ನನಗೆ ಎಂಥ ಕನ್ಯೆಯನ್ನು ನೋಡಿದ್ಯಮ್ಮ? ನನ್ನಂತೆ ಇರುವ ಕನ್ಯೆಯನ್ನು ನೋಡಿದ್ದೇನೆ ಕಂದ. ನಿನ್ನ ತರಹ ಇರುವ ಕನ್ಯೆಯನ್ನು ನಾನು ಮದುವೆಯಾಗಲಾರೆ ಅಮ್ಮ. ಅವಳಲ್ಲಿ ನಿನ್ನನ್ನೇ ಕಾಣುತ್ತೇನೆ, ಹಾಗಾಗಿ ಮದುವೆ ಸಾಧ್ಯವಿಲ್ಲ. ಕಂದ, ದಯವಿಟ್ಟು ಹಠವನ್ನು ಬಿಟ್ಟು ಬಿಡು. ನಾನು ಈ ಮದುವೆಯನ್ನು ತಿರಸ್ಕರಿಸುತ್ತೇನೆ. ನನ್ನ ಧರ್ಮವು ಉನ್ನತ ಉದ್ದೇಶಕ್ಕೆ ಮೀಸಲಾಗಿದೆ. ಹಾಗಾದರೆ ನಾನು ನಿನಗೆ ಉಣಿಸಿದ ಎಲ್ಲ ಹಾಲನ್ನು ಹಿಂತಿರುಗಿಸು. ನಿನ್ನ ಇಚ್ಛೆಯಂತೆ ಆಗಲಿ ಅಮ್ಮ. ಜಗತ್ತೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಅಷ್ಟರಲ್ಲಿ ಪ್ರಳಯ ರುದ್ರ ಮಹಾದೇವ ಪ್ರತ್ಯಕ್ಷನಾಗುತ್ತಾನೆ. ಮಗು ಕುಮಾರಸ್ವಾಮಿ, ತಾಯಿಯ ಮಾತಿಗೆ ಹಠವನ್ನು ಮಾಡಬಾರದು. ವಿವಾಹ ಸೃಷ್ಟಿಯ ನಿಯಮ. ಅಮ್ಮನ ಮಾತಿಗೆ ಒಪ್ಪಿಕೋ ಕಂದ. ತಂದೆಯ ಮಾತಿಗೆ ಕುಮಾರಸ್ವಾಮಿ ತಲೆಬಾಗಿದ. ಪಾರ್ವತಿಯ ಕಣ್ಣುಗಳಲ್ಲಿ ಆನಂದದ ನೀರು. ಇಂದಿಗೂ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಈ ಕತೆಗೆ ಸಾಕ್ಷಿಯಾದ ಶ್ರೀ ಕುಮಾರಸ್ವಾಮಿ ದೇವಸ್ಥಾನವಿದೆ.
ಅಲ್ಲಿ ಕುಮಾರಸ್ವಾಮಿ ಕಕ್ಕಿದ ಹಾಲು ವಿಭೂತಿಯಾಗಿ ಪರಿವರ್ತನೆಗೊಂಡಿದೆ. ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ವಿಭೂತಿ ಗುಡ್ಡ ಇಂದಿಗೂ ಅದ್ಭುತದ ಸಾಕ್ಷಿ. ಪ್ರತಿ ಭಕ್ತನ ಕೈಗೂ ಅದೇ ವಿಭೂತಿ ಪ್ರಸಾದವನ್ನು ಕೊಡಲಾಗುತ್ತದೆ. ಇದು ಕೇವಲ ಕಥೆಯಲ್ಲ, ಇದು ಮಾತೃಭಕ್ತಿಯ ಮಹಿಮೆ, ತಾಯಿಗೆ ತಲೆಬಾಗಿದ ದೇವರ ಕತೆ. ಜೈ ಕುಮಾರಸ್ವಾಮಿ. ಇಂತಹ ಮತ್ತಷ್ಟು ಪುರಾಣ ಕಥೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.